ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಾನು ಮಾತ್ರ ಆ ಪತ್ರ ಕೊಡಲ್ಲ. ಹೋಗಿ. ಆಯ್ತು, ನೋಡ್ಕೋತೀನಿ. ನನ್ನೇ ಆಟ ಆಡಿಸ್ತೀಯಲ್ವಾ? ಹೋಗಿ ಈ ವಿಷಯನ ಅನಿಗೆ ಹೇಳ್ತೀನಿ. ಆಮೇಲೆ ಇರೋದು ನಿನಗೆ ಹಬ್ಬ. ನಮ್ಮನೆಗೆ ನುಗ್ಗಿ ನಮ್ಮ ಪತ್ರ ತಗೊಂಡು ನಮಗೆ ಆಟ ಆಡಿಸ್ತಿದ್ದಾಳೆ. ಎಷ್ಟು ಧೈರ್ಯ ಅವಳಿಗೆ! ಹೇಗೆ ನಮ್ಮನೆಗೆ ನುಗ್ಗಿದ್ಲು ಅವಳು? ಬರ್ತಿರೋ ಸೆಟ್ಗೆ ಅವಳನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ. ಕುಟ್ಟಬೇಡ, ಹಾಗೆ ನೆಲ ಒಡೆದೋಗುತ್ತೆ, ಇಲ್ದರ ಕ್ರಚಸ್ ಹಾಳಾಗೋಗುತ್ತೆ. ಸತ್ಯದೇವ್, ಇರೋ ವಿಷಯ ಹೇಳಿದೆ. ನಗಬೇಡಿ ನೀವು, ನಗಬೇಡಿ. ನಾನೆಲ್ಲ ನಗ್ತಿದ್ದೀನಯ್ಯ? ಮೀಸೆ ಮರಲ್ಲಿ ನಗ್ತಾ ಇದ್ದೀರಿ ನೀವು. ನನಗೆ ಗೊತ್ತು, ನೀವು ನಿಮ್ಮ ಸೊಸೆ ಜೊತೆ ಸೇರ್ಕೊಂಡು ಆ ಪತ್ರ ಎಗರಿಸಿದ್ರಿ. ದೊಡ್ಡ ಕಳ್ಳ ನೀವು. ಅನಿ, ಹಾಗೆಲ್ಲ ಆರೋಪ ಮಾಡಬೇಡ ನೀನು. ನಾನು ಆ ಪತ್ರ ಕದ್ದಿಲ್ಲ, ಸತ್ರು ಅಂತ ಕೆಲ್ಸಕ್ಕೆ ಹೋಗಲ್ಲ. ಹೀಗೆಲ್ಲ ಇಲ್ದೇರೋ ಆರೋಪ ಮಾಡಿದ್ರೆ ನನಗೆ ಸಹಿಸಲ್ಲ. ಪತ್ರ ಇಟ್ಕೊಂಡು ನಿಮ್ಮನ್ನ ಆಟ ಆಡಿಸ್ತಿದ್ದೀವಿ ಅಂತ ನಿಮ್ಮ ಕುತ್ತಿಗೆಗೆ ಬಂದಿತ್ತಲ್ಲ ಸ್ವಾಮಿ, ಅದಕ್ಕೆ ಅವಳ ಜೊತೆ ಸೇರ್ಕೊಂಡು ಪತ್ರ ಎಗರಿಸಿದಿರಿ. ನನಗೆ ಗೊತ್ತು, ಇದೆಲ್ಲ ನಿಮ್ದೇ ಕೆಲಸ. ಅಮ್ಮ, ತೇಜು ನೋಡ್ ಬಂದ್ಯಾ? ಹೋಗಿದ್ ಕೆಲಸ ಏನಾಯ್ತಮ್ಮ? ಅಮ್ಮ, ಪತ್ರ ಕಿತ್ಕೊಂಡ್ ಬಂದ್ಯಾ? ಅನಿ, ಅವಳು ಮಹಾಮಾರಿ ಕಣೋ, ಮಹಾಮಾರಿ. ಏನಾಯ್ತು, ಕೊಡ್ಲಿಲ್ವಾ? ಕಾಯ್ತಾ ಇದ್ಲು ಕಣೋ. ನಮ್ಮನ್ನ ಅಂಗೈಲಲ್ಲಿ ಇಟ್ಕೊಂಡು ಬುಗ್ರಿ ಥರ ಆಡಿಸ್ಬೇಕು ಅಂತ ಕಾಯ್ತಾ ಇದ್ಲು. ಅದಕ್ಕೆ ಅವಕಾಶ ಸಿಕ್ಬಿಡ್ತು. ಸಖತ್ತಾಗಿ ಅವಮಾನ ಮಾಡಿ ಕಳಿಸಿದ್ಲು ಕಣೋ. ನಿನಗೆ ಅವಮಾನ ಮಾಡಿದ್ಲ? ಧಿಮಾಕ್ ತೋರಿಸ್ತಾ ಇದ್ದಾಳೆ ಅನಿ. ಪತ್ರ ಕೊಡೋದೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತಿದ್ದಾಳೆ. ನೀವು ಸುಮ್ಮನೆ ಇದ್ರಾತೆ ತೆಗೆದು ಕಪಾಳೆಗೊಂದು ಬಾರಿಸ್ಬೇಕಾಗಿತ್ತು. ಅಲ್ಲ, ನಮ್ಮನೆಯಿಂದ ಪತ್ರ ಕದಿಯೋದು ಕದ್ಬಿಟ್ಟು ಈಗ ನಾಚಿಕೆ ಇಲ್ಲದೆ ನಾನೇ ತಗೊಂಡಿರೋದು ಅಂತ ಹೇಳ್ಕೊಳ್ತಿದ್ದಾರೆ. ಅದು ಹೇಗತ್ತೆ? ಪತ್ರ ಅವ್ರು ಯಾಕೆ ವಾಪಸ್ ಕೊಡೋದಿಲ್ವಂತೆ? ನಾನು ಎಷ್ಟೆಷ್ಟು ಕೇಳಿದೆ ಅನಿ, ಪೊಗರು ತೋರಿಸ್ತಾ ಇದ್ದಾಳೆ. ನನ್ನ ಕೈಲಿ ಪತ್ರ ಅವಳಿಗೆ ಸಿಕ್ಕಿದ್ದೇ ಸಿಕ್ಕಿದ್ದು. ಅವಳ ನಡೆ ನಿಡುವೆ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ಪಾಪ ಅತ್ತೆ, ನೀವಾಗಿದ್ದಕ್ಕೆ ಸುಮ್ಮನೆ ವಾಪಸ್ ಬಂದಿದ್ದೀರಾ. ನಾನೇನಾದರೂ ಆಗಿದ್ರೆ ಸರಿಯಾಗಿ ಮರ್ಯಾದೆ ಮಾಡ್ತಾ ಇದ್ದೆ. ಏನು ತಮಾಷೆನಾ? ಅಲ್ಲ ಅತ್ತೆ, ನಿಮಗೆ ಸಂಬಂಧಪಟ್ಟಿರೋ ಪತ್ರ ಅವ್ರಿಗೆ ಯಾಕಂತೆ? ನಾನಂತೂ ಖಂಡಿತ ಸುಮ್ಮನೆ ಇರೋದಿಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಅವಳು ತಿಥಿ ಮಾಡಿಬಿಡ್ತೀನಿ. ಮುಂಚೆಯಿಂದನು ನನ್ನ ಪ್ರತಿ ಹೆಜ್ಜೆಗೂ ಅಡ್ಗಾಲು ಹಾಕೊಂಡು ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಅವಳನ್ನು ಸುಮ್ಮನೆ ಬಿಡಲ್ಲ ನಾನು. ನನಗೆ ತೀರಾ ಅವಮಾನ ಆಗಿದೆ ಅನಿ. ಆದರೆ ಇಷ್ಟು ದೂರ ಅವಳು ಕೈ ಹೇಗೆ ಚಾಚಿದ್ಲು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಕಣೋ. ಅಮ್ಮ, ಕಳ್ಳರನ್ನ ಮನೇಲೇ ಇಟ್ಕೊಂಡು ನಾವು ಊರೆಲ್ಲ ಹುಡುಕಾಡಿದ್ರೆ ಹೇಗೆ? ಮನೆಲ್ಲ ಯಾರು? ಯಾರನಿ? ನೀನೆ. ನಾನಾ? ನೀನು ಹೇಗಾಗ್ತೀಯ? ಇಲ್ಲಿಲ್ವಾ ಮಳ್ಳಿ? ಮಾಡೋದೆಲ್ಲ ಮಾಡಿ ಹೇಗೆ ಮಳ್ಳಿ ಥರ ನಿಂತಿದ್ದಾರೆ ನೋಡು. ಎಲ್ಲ ಇವ್ರದೇ ಕೆಲಸ. ಅಮ್ಮ ಪತ್ರ ಇಡೋದನ್ನು ನೋಡಿಕೊಂಡು ಕದ್ದು ಆ ತೇಜಸ್ವಿನಿ ಕೊಟ್ಟಿದ್ದಾರೆ. ಅನಿರುದ್ಧ, ಎಸ್, ನೀವೇ, ನಿಮ್ಮದೇ ಕಿತಾಪತಿ. ನೀವು ಕದ್ದು ಆ ತೇಜಸ್ವಿನಿ ಕೊಟ್ಟಿದ್ದೀರಿ. ಅವಳು ನಮ್ಮನೆಗೆ ಬಂದೇ ಇಲ್ಲ. ಇನ್ನು ನಮ್ಮ ಮನೇಲಿ ಭದ್ರವಾಗಿದ್ದ ಪತ್ರ ಅವಳ ಹತ್ರ ಹೋಗೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಅದನ್ನ ನನ್ನ ತಲೆ ಮೇಲೆ ಹೊರಿಸ್ಬಿಡೋದ? ನಾ ಆ ಪತ್ರ ಕದ್ದಿಲ್ಲ. ಇನ್ನೇನು ಮಾವ, ಆ ಪತ್ರಕ್ಕೆ ಕೈಕಾಲು ರೆಕ್ಕೆ ಪುಕ್ಕ ಎಲ್ಲ ಬಂದ್ಬಿಡ್ತಾ? ಹಾರ್ಕೊಂಡು ಹೋಗಿ ತೇಜು ಅಕ್ಕನ ಕೈ ಮೇಲೆ ಕುತ್ಕೊಳ್ಳೋದಕ್ಕೆ. ಈ ಕೆಲಸ ಮಾಡಿರೋದು ನೀವೇ ಕದ್ದು ಅಕ್ಕಂಗೆ ಕೊಟ್ಟಿದ್ದೀರಾ. ಜಾಹ್ನವಿ, ಹೌದು ಮಾವ, ಈ ಕೆಲಸ ಮಾಡಿರೋದು ನೀವೇ ಕದ್ದೋರು. ಇರೋ 3 ಜನದಲ್ಲಿ ಕದ್ದೋರು ಯಾರು ಅಂದ್ರೆ ನಾವ್ಯಾರೂ ತಗೊಂಡಿಲ್ಲ, ಹೊರಗಡೆಯಿಂದ ಯಾರು ಮನೆಗೆ ಬಂದಿಲ್ಲ. ಮತ್ತಿನ್ಯಾರು? ನೀವೇ ಕದ್ದಿರೋದು ಮಾವ.
ಜಾಹ್ನವಿ, ಇಂಥ ಕೆಲಸ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ, ನಿಮಗೆ. ಒಂದು ಪತ್ರ ಇಟ್ಕೊಂಡು ಸ್ವತಃ ಗಂಡಂಗೆ ಮೋಸ ಮಾಡಕ್ ಹೊರಟಿದೆಯಲ್ಲ, ಅದಕ್ಕೆ ದೇವರು ಸರಿಯಾಗಿ ಶಾಸ್ತಿ ಮಾಡ್ದ ನಿಂಗೆ. ಆ ಪತ್ರ ಕೈ ತಪ್ಪೋ ಹಾಗೆ ಮಾಡ್ದ. ಅದನ್ನ ಹೇಳ್ತಾ ಇದ್ರಿ, ಈ ಆಸ್ತಿ ನಂದೇ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ, ನನ್ನ ಕೈ ಕಟ್ಟು ಹಾಕ್ತೀನಿ, ಕೇಸ್ ಹಾಕ್ತೀನಿ ಅಂತ. ಮಾಡಿ ನೋಡೋಣ. ಅಪ್ಪ, ಹೌದಯ್ಯ, ಮಾಡು ನೋಡೋಣ, ಮಾಡು. ಇಷ್ಟು ದಿನ ನನಗೆ ಹೆದರಿಕೆ ಇತ್ತು, ಯಾಕೆಂದ್ರೆ ಆ ಕರಾರ್ ಪತ್ರ ನಿಮ್ಮ ಹತ್ರ ಇತ್ತು. ಈಗ ನನಗದ್ರ ಅಳಕಿಲ್ಲ, ಭಯ ಇಲ್ಲ. ಧೈರ್ಯವಾಗಿ ನನ್ನ ಸೊಸೆ ತೇಜಸ್ವಿನಿಗೆ ನನ್ನ ಎಲ್ಲ ಆಸ್ತಿನೂ ಬರ್ಕೊಡ್ತೀನಿ. ಸತ್ಯದೇವ್. ಎಸ್, ಯಾರು ತಡಿತೀರಿ ನನ್ನ? ನನ್ನ ನಡೆನುಡಿಗಳ ಬಗ್ಗೆ ನನಗೆ ಸ್ಪಷ್ಟವಾದ ಅರಿವಿದೆ. ಯಾರಿಗೆ ನ್ಯಾಯ ಸಲ್ಲಿಸಬೇಕು ಅವ್ರಿಗೆ ನಾನು ಖಂಡಿತವಾಗ್ಲೂ ಸಲ್ಲಿಸ್ತೀನಿ. ತೇಜಸ್ವಿನಿ ನಿಮಗೂ ಹೊರಗು ನೋಡಿರ್ಬೋದು, ಆದರೆ ನನಗೆ ನನ್ನ ಸೊಸೆ ಈ ಮನೆ ಬೆಳಗಿದ ದೇವತೆ. ಅವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಅದಕ್ಕೆ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲ ಆಸ್ತಿನೂ ಅವಳು ಕೊಟ್ಟರು ಕೊಡ್ಬೋದು ನಾನು. ಯಾರು ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ. ನೋಡಿದ್ಯಾ ಹಾಗೆ ಮಾತಾಡೋರು ಸತ್ಯದೇವ್ ಅಂತ? ನೋಡ್ದೆ. ಈ ಸುಖಕ್ಕೆ ಮಕ್ಳು ಯಾಕೆ ಬೇಕಿತ್ತು ಬ್ರದರ್ ಆಸಾಮಿಗೆ? ಇಷ್ಟೆತ್ರ ಯಾಕೆ ಬೆಳೆಸ್ಬೇಕಿತ್ತು? ನಮ್ಮನ್ನ ಹುಡ್ದಾಗಲೇ ಸಾಯಿಸ್ಬಿಡ್ಬೇಕಿತ್ತು. ಇಷ್ಟೆತ್ರ ಬೆಳೆದಿರೋರ ಜೊತೆ ಈಗ ತಮಾಷೆ ಬೇರೆ. ಮಕ್ಕಳನ್ನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಈಗ ಬಾಯಿ ಬಿಟ್ರೆ ನನ್ನ ವಂಶದ ಕುಡಿ, ನನ್ನ ವಂಶದ ಕುಡಿ. ನನಗೂ ತುಂಬಾ ಕಿರಿಕಿರಿ ಆಯ್ತು ಅವನಿಗೆ. ಆ ಮನುಷ್ಯ ಮಾತೆತ್ತಿದ್ರೆ ಬರೀ ಇದೇ ವಿಷಯ ತೆಗಿತಾನೆ. ಯಾವುದೋ ಸೀಮೆಗಿಲ್ಲದ ಪ್ರೀತಿ ಅವನು. ಬ್ರದರ್, ಅವಳು ಅದನ್ನೇ ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾಳೆ. ಅವಳು ನಿನ್ನ ಹತ್ರ ಬಾಯಿಗೆ ಬಂದ ಹಾಗೆ ಜೀವನಾಂಶ ಕೇಳಿದ್ಲು, ನೀನು ಕ್ಯಾರೆ ಅನ್ನಲಿಲ್ಲ. ಅದಕ್ಕೆ ಈಗ ತಾನು ಪ್ರೆಗ್ನೆಂಟ್ ಅನ್ನೋದನ್ನೇ ಹೈಲೈಟ್ ಮಾಡ್ತಿದ್ದಾಳೆ. ಅದೊಂದು ಕರ್ಮ. ಬ್ರದರ್, ಸೆಂಟಿಮೆಂಟ್ಸ್ ಯೂಸ್ ಮಾಡ್ತಿದ್ದಾಳೆ ಬ್ರದರ್. ನಮ್ಗೆಲ್ರಿಗೂ ಅದು ನಮ್ಮ ವಂಶದ ಕುಡಿ ಅಂತ ಟೋಪಿ ಹಾಕ್ತಿದ್ದಾಳೆ. ಇವರು ಚೆನ್ನಾಗಿ ಟೋಪಿ ಹಾಕಿಸ್ಕೊತಾ ಇದ್ದಾರೆ. ಅದೆಲ್ಲ ಸರಿನೇ, ಆದ್ರೆ ಈಗ ಏನ್ ಮಾಡೋದು? ಆ ಕರಾರ್ ಪತ್ರ ಅವ್ರ ಹತ್ರ ಹೋಗಿದೆ, ಹಾಳಾದ್ದು. ಹೇಗಲ್ಲಿಗೆ ಹೋಯ್ತೋ ಗೊತ್ತಿಲ್ಲ. ಇದ್ದಿದ್ದೊಂದು ಆಧಾರ ಅದು ಕಳಚಿ ಬಿದ್ದೋಯ್ತು. ಈಗ ನಮ್ಮಪ್ಪ ಅವರೇ ಎಲ್ಲದಕ್ಕೂ ಓನರ್ ಅಂತ ದೊಡ್ಡದಾಗಿ ಘೋಷಣೆ ಮಾಡ್ತಾರೆ. ನಾನು ನೀನು ಏನು ಮಾಡೋಕ್ಕಾಗಲ್ಲ. ಹಾಳಾದ್ದು. ಅವ್ರ ಕೆಲಸ ಸಲೀಸಾಗತ್ತೆ, ಆ ಪ್ರಾಪರ್ಟಿ ಅವಳ ಹೆಸರಲ್ಲಿ ರಿಜಿಸ್ಟರ್ ಆಗತ್ತೆ, ಅಷ್ಟೇ. ಬ್ರದರ್, ನಮ್ಮಮ್ಮ ಪೆದ್ದೆ ಬ್ರದರ್, ಎಲ್ಲೋ ಹಾಕ್ಬಿಟ್ಟಿದ್ದಾಳೆ, ಕಳೆದು ಹೋಗಿದೆ. ಈಗ ಬಾಯ್ ಬಡ್ಕೋತಾ ಇದ್ದೀವಿ ನಾವು. ಅಷ್ಟೊಂದು ಬೋಲ್ಡಾಗಿ ನಾನು ಟಾಂಟ್ ಮಾಡ್ತಾಳಲ್ಲ, ಎಷ್ಟು ಧೈರ್ಯ ಇರಬೇಕು ಅವಳಿಗೆ. ಆಸ್ತಿ ಎಲ್ಲ ಹೋಗ್ಬಿಡ್ತಲ್ಲ ನೀ. ಹೋಗಬಾರ್ದು ಬ್ರದರ್, ಹೋಗೋದಕ್ಕೆ ನಾನು ಬಿಡಲ್ಲ. ಆ ಪತ್ರ ಈ ಮನೆಯಿಂದ ಹೇಗೆ ಕಳ್ಳತನ ಆಯಿತೋ ಹಾಗೆ ಆ ಪತ್ರ ಆ ಮನೆಯಿಂದನೂ ಕಳ್ಳತನ ಆಗಬೇಕು. ಅದನ್ನು ಇಟ್ಕೊಂಡು ಅವ್ರನ್ನ ಆಟ ಆಡಿಸ್ಬೇಕು. ಅವರೆಲ್ಲ ವಿಲ ಅಂತ ಒದ್ದಾಡಬೇಕು. ಹಾಗೆ ಮಾಡ್ತೀನಿ ಬ್ರದರ್ ನಾನು. ನೀನು ಎರಡೇ 2 ದಿನ ಅಷ್ಟೇ, ಆಮೇಲೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಸುಲಭಕ್ಕೆ ನಾನು ಬಿಡಲ್ಲ ಬ್ರದರ್. ಅಷ್ಟು ಸುಲಭವಾಗಿ ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾಳ ಅವಳು? ನಾವೇನು ಕಡಲೆಪುರಿ ತಿಂತಿರ್ತೀವ? ಅಷ್ಟರಲ್ಲ ಅವಳಿಗೊಂದು ಗತಿ ಕಾಣಿಸಲ್ವಾ? ಹೌದು ಬ್ರದರ್, ನಾನು ಬಿಡಲ್ಲ. ಏನು ಮಾಡ್ತೀಯಾ ನೀ? ಬ್ರದರ್, ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಈಗ ನೀನೊಂದು ಕೆಟ್ಟ ಕೆಲಸ ಮಾಡಬೇಕು. ಏನು ಮಾಡಬೇಕು ಹೇಳು. ನೋಡು, ನೀನು ಅವಳ ಮನೆಗೆ ಹೋಗು. ಮನೆಗೆ ಹೋಗಿ ಆಮೇಲೆ ಏನು ಮಾಡಬೇಕು? ನೇರ ಫೈಟ್ ಮಾಡಿ ಗೆಲ್ಲೋಕ್ಕಾಗದೆ ಇದ್ದಾಗ ಬೇರೆ ಥರನೇ ಗೆಲ್ಲಬೇಕು. ಏನಂತ ಹೇಳನೆ ಬ್ರದರ್? ಈಗ ಅವಳು ಹೊಟ್ಟೆಲಿ ಮಗು ಇಟ್ಕೊಂಡು ಅದನ್ನು ನಿನ್ನ ತಲೆ ಕಟ್ಟೋಕೆ ನೋಡ್ತಿದ್ದಾಳಲ್ವಾ, ನೀನು ಅದನ್ನು ಒಪ್ಕೊಂಡ್ಬಿಡ್ತೀಯ? ಆದರೆ ಹೇಗೆ ಒಪ್ಕೋತೀಯ ಬ್ರದರ್? ಆಗಿರೋದೆಲ್ಲ ಕಣ್ಣಾರೆ ನೋಡಿದ್ಯಲ್ಲ ನೀನು. ಅದು ನಿನ್ನ ಮಗು ಅಂತ ಹೇಗೆ ಒಪ್ಕೋತೀಯ ನೀನು?
ಬ್ರದರ್, ನಮ್ಮಪ್ಪ ಎಮೋಷ್ನಲ್ ಫೂಲು. ಅದು ತನ್ನ ವಂಶದ ಕುಡಿ ಅಂತ ನಂಬ್ಕೊಂಡಿದ್ದಾನೆ. ನಾವೇನು ಕುರಿಗಳ? ನಾವು ಆ ಥರ ನಂಬ್ಕೊಳ್ಳೋಕೆ. ಬ್ರದರ್, ಅದು ನಿಮ್ಮ ಮಗು ಅಲ್ಲ ಅಂತಂದಮೇಲೆ ಅದು ನಮ್ಮ ವಂಶದ ಕುಡಿ ಹೇಗಾಗುತ್ತೆ? ಆ ಸೆಂಟಿಮೆಂಟ್ ಇಟ್ಕೊಂಡು ನಮ್ಮಪ್ಪ ಹೇಗೆ ಆಸ್ತಿ ಕೊಡ್ತಾನೆ? ಬ್ರದರ್, ಪ್ರಧಾನ ಮಗುನ ನಿನ್ನ ತಲೆ ಕಟ್ಟೋಕೆ ನೋಡ್ತಿದ್ದಾಳು ಅವಳು. ಒಪ್ಕೊಂಡ್ಬಿಡ್ತೀಯ ನೀನು? ಖಂಡಿತ ಇಲ್ಲ ಅನಿ. ಬ್ರದರ್, ಹೋಗು, ಗಲಾಟೆ ಮಾಡು. ಮಾತಲ್ಲೇ ಚುಚ್ಚು ಚುಚ್ಚು ಸಾಯಿಸೋಣ. ಹೇಗೆ ನಿನ್ನ ಮಗು ಅಂತಾಳವಳು. ಅಲ್ಲ, ನಮ್ಮ ಪತ್ರ ಕಟ್ಕೊಂಡು ನಮ್ಮನ್ನ ಆಟ ಆಡಿಸ್ತಾಳ. ನಾವು ಸುಮ್ಮನೆ ಇರೋದು ಬೇಡ, ನಾವು ಡಿಸ್ಟರ್ಬ್ ಮಾಡೋಣ. ಹೋಗು, ಗಲಾಟೆ ಎಬ್ಸು. ಜಾನು ಹೇಳಿದ್ಲು, ಮನೆಯಲ್ಲಿ ದೊಡ್ಡ ಗಲಾಟೆನೇ ಆಗ್ತಿದ್ಯಂತೆ. ಅಷ್ಟು ಭದ್ರವಾಗಿಟ್ಟಿದ್ದ ಕರಾರಿನ ಪತ್ರ ತೇಜು ಕೈಗೆ ಹೇಗೆ ಸೇರ್ತು ಅಂತ ಎಲ್ಲರೂ ತಲೆ ಕೆಡಿಸ್ಕೊಂಡು ಕೂತಿದಾರಂತೆ. ಅವ್ರವರಲ್ಲೇ ಜಗಳಗಳು ನಡೀತಾ ಇದೆಯಂತೆ. ಜಾನು ಅಂತೂ ಫುಲ್ ಮಜಾ ತಗೋತಿದ್ದಾಳೆ. ಫೋನ್ ಮಾಡಿ ಹೇಳಿದ್ಲು. ಹೇಗೋ ಪತ್ರ ನಿನ್ನ ಕೈ ಸೇರಿದ್ದಾಗಿದೆ. ಆದರೆ ಇದು ಗೊತ್ತಾದ ಮೇಲೆ ಅನಿರುದ್ಧ ಸುಮ್ಮನೆ ಕೂತಿರ್ತಾನೆ ಅಂತ ತಿಳ್ಕೊಂಡಿದ್ಯಾ? ಅತ್ತೆನ ನಮ್ಮ ಮನೆ ಕಳ್ಸಿರೋದೇ ಅನಿರುದ್ಧ. ಅತ್ತೆ ಬರೀ ಕೈಲಿ ವಾಪಸ್ ಹೋಗಿದ್ಮೇಲೆ ಖಂಡಿತ ಅವ್ನ ರಕ್ತ ಕುದೀತಾ ಇರತ್ತೆ. ಏನಾದರೂ ಪ್ರತಿತಂತ್ರ ಮಾಡೇ ಮಾಡ್ತಾನೆ. ನಾನು ರೆಡಿ ಇದ್ದೀನಿ. ನಾನು ನೋಡ್ತೀನಿ ತಾಳು. ಮಿಸ್ಟರ್ ಆದಿತ್ಯ ಸತ್ಯದೇವ್, ಏನು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಓ, ಅನಿರುದ್ಧ್ ಕಳಿಸಿದ್ರಾ ನಿಮ್ಮನ್ನ? ತೇಜಸ್ವಿನಿ, ಅಲ್ಲ, ಅವ್ರ ಐಡಿಯಾ ಕೊಡದೆ ನೀವು ಯಾವ ಕೆಲಸನೂ ಮಾಡಲ್ಲ ಅಲ್ವಾ? ಅದಕ್ಕೆ ಕೇಳಿದೆ. ನೀವು ಬಂದಿರೋ ರೀತಿ, ನಿಮ್ಮ ಮುಖದಲ್ಲಿ ಧುಮುಗುಡ್ತಾ ಇರೋ ಸಿಟ್ಟು, ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಅನಿರುದ್ಧೇ ಕಾಣಿಸ್ತಾ ಇದ್ದಾರೆ. ಏನು ಸಮಾಚಾರ? ನೋಡು, ನಾನು ನಿನ್ನ ಹತ್ರ ತಮಾಷೆ ಮಾಡೋದಕ್ಕೆ ಬಂದಿಲ್ಲ. ಯಾರ್ದೋ ಹೇಳಿಕೆ ಮಾತು ಕೇಳಿನೂ ನಾನು ಇಲ್ಲಿಗೆ ಬಂದಿಲ್ಲ. ನನ್ನ ಸ್ವಂತ ಬುದ್ಧಿಯಿಂದ ಬಂದಿದ್ದೀನಿ. ನಿನ್ನ ಹತ್ರ ಒಂದು ವಿಷಯ ಇತ್ಯರ್ಥ ಆಗಬೇಕಾಗಿತ್ತು, ಅದನ್ನು ಮಾತಾಡೋದಕ್ಕೆ ಬಂದಿದ್ದೀನಿ. ವೆರಿ ಗುಡ್. ತಮಗೆ ತಮ್ಮದೇ ಆದ ವ್ಯಕ್ತಿತ್ವ, ಸ್ವಂತ ಬುದ್ಧಿ ಇದೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಏನು ವಿಷಯ? ಯಾವ ವಿಷಯಗಳು ಇತ್ಯರ್ಥ ಆಗಬೇಕಾಗಿರೋದು? ನೀವು ಡಿವೋರ್ಸ್ ಅಂದ್ರಿ, ನಾನು ಪರಿಹಾರ ಕೇಳಿದೆ. ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಿ. ಅಲ್ಲಿಗೆ ಡಿವೋರ್ಸ್ ಕತೆ ನೆಗೆದು ಬಿತ್ತು. ಈಗ ಇರೋದು ಆಸ್ತಿ ವರ್ಗಾವಣೆ ವಿಚಾರ. ಆ ವಿಷಯ ಮಾತಾಡಕ್ಕೆ ಬಂದ್ರಾ? ಎಕ್ಸಾಕ್ಟ್ಲಿ, ನಾನು ಆ ವಿಷಯ ಮಾತಾಡೋದಕ್ಕೆ ಬಂದೆ. ಮಾತಾಡಿ ಮಾತಾಡಿ. ತಮ್ಮೆಲ್ಲರ ಕಣ್ಣು ಕೆಂಪಗಾಗಿರ್ಬೋದು, ಆದರೆ ಐ ಆಮ್ ಹೆಲ್ಪ್ಲೆಸ್. ನಾನು ನನ್ನ ಬದುಕನ್ನು ನೋಡ್ಕೊಳ್ಬೇಕಲ್ವಾ? ಸೊ ಮನೆ ಯಾವಾಗ ಖಾಲಿ ಮಾಡ್ತಿದ್ದೀರಾ? ರಿಜಿಸ್ಟ್ರೇಷನ್ ಆಗ್ತಿದ್ದ ಹಾಗೆ ನಾನು ಆ ಮನೆಗೆ ಶಿಫ್ಟ್ ಆಗೋದಿದೆ. ನೋಡು, ಇದೆಲ್ಲ ಸಾಧ್ಯ ಇಲ್ಲ. ನಮ್ಮಪ್ಪನ ಬುಟ್ಟಿಗೆ ಹಾಕೊಂಡು ನೀನು ದೊಡ್ಡ ದೊಡ್ಡ ಗಿಫ್ಟ್ ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಎಲ್ಲರೂ ಎದ್ದು ಹಾಕೊಂಡಿದ್ಯಾ. ಮುಖ್ಯವಾಗಿ ಕಳ್ತನದಿಂದ ಆ ಕರಾರ್ ಪತ್ರನ ತಂದಿಟ್ಕೊಂಡಿದ್ಯಾ. ನೋನೋ, ಕಳ್ತನ ಅಲ್ಲ ಮಿಸ್ಟರ್ ಆದಿತ್ಯ. ಮಾವಂಗೆ ಸಂಬಂಧಪಟ್ಟಿರೋ ಪತ್ರನ ನೀವುಗಳಿಟ್ಕೊಂಡು ಮಾವಂಗೆ ಮೋಸ ಮಾಡೋಕೆ ಹೊರಟಿರೋವಾಗ ನಾನು ಹೇಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ? ದಟ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಮಗೂ ನಮ್ಮ ತಂದೆ ಮಧ್ಯ 100 ವಿಷಯಗಳು ಬರತ್ವೆ ಹೋಗತ್ವೆ. ಅದರಲ್ಲಿ ತಲೆ ಹಾಕೋದಿಕ್ಕೆ ನಿನಗೆ ಅಧಿಕಾರ ಇಲ್ಲ. ಫಸ್ಟ್ ಆಫ್ ಆಲ್, ಆಸ್ತಿನಲ್ಲಿ ಪಾಲ್ ಕೇಳೋದಕ್ಕೆ ನಿನಗೇನು ಹಕ್ಕಿದೆ ಅಂತ ಅದು ನಿಮಗೆ ಗೊತ್ತಿದೆ. ನಾನು ನಿಮ್ಮ ಧರ್ಮಪತ್ನಿ ಮಿಸ್ಟರ್ ಆದಿತ್ಯ. ನಿಮ್ಮ ಜೊತೆ ಸಂಸಾರ ಮಾಡಿದ್ದೀನಿ. ನನ್ನ ಹೊಟ್ಟೆನಲ್ಲಿ ನಿಮ್ಮ ಮಗು ಬೆಳೀತಿದೆ. ಇದಕ್ಕಿಂತ ಇನ್ಯಾವ ನೈತಿಕ ಹಾಕಬೇಕು ನಿಮಗೆ? ಇದನ್ನೆಲ್ಲ ಕೇಳೋದಕ್ಕೆ ನಾವೇನು ಮುಟ್ಟಾಳ್ರಲ್ಲ. ಮೋಸ ಮಾಡಿರೋದನ್ನ ಕಣ್ಣಾರೆ ಕಂಡಿದ್ಮೇಲೆ ಹೇಗೆ ನಂಬೋದಿಕ್ಕೆ ಸಾಧ್ಯ? ಏನು ನಿಮ್ಮ ಮಾತಿನ ಅರ್ಥ? ನಿನ್ನ ಹೊಟ್ಟೆಲಿರೋ ಮಗು ನಂದು ಅಂದ್ಯಲ್ಲ. ಆದಿತ್ಯ, ಯಾರಿಗ್ ಗೊತ್ತು ಅದು ಯಾರ ಮಗುನೋ ಏನೋ. ಯಾರ್ದೋ ಮಗುನ ನನ್ನ ತಲೆ ಕಟ್ಟಿದ್ರೆ ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಆದಿತ್ಯ, ಕಪ್ಪೋಳಕ್ ಬಾರಿಸ್ತೀನಿ. ಹೌದು, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತರಂತೆ. ಯಾರ್ದೋ ಮಗುಗೆ ನಾನ್ಯಾಕೆ ಅಪ್ಪ ಆಗ್ಲಿ? ಬೇಡ ಆದಿತ್ಯ.
ಅದನ್ನ ನಮ್ಮ ವಂಶದ ಕುಡಿ ಅಂತ ಯಾಮಾರಿಸ್ತಾ ಇದೆಯಾ? ನಮ್ಮ ವಂಶದ ಕುಡಿ ಹೇಗಾಗತ್ತೆ? ಇದನ್ನೆಲ್ಲ ಅಪ್ಪ ನಂಬೋದು, ನಾನ್ ನಂಬೋದಕ್ಕೆ ತಯಾರಾಗಿಲ್ಲ. ಆಸ್ತಿ ಹೊಡೆಯೋದಕ್ಕೆ ಈ ಮಟ್ಟಕ್ಕೆ ಇಳಿಬೇಡ ತೇಜಸ್ವಿನಿ. ಆದಿತ್ಯ, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಅನಿರುದ್ಧನ್ ಮಾತು ಕೇಳಿ ಕೇಳಿ ನಿಮ್ಮ ಬುದ್ಧಿ ಸ್ಥಿಮಿತ ತಪ್ಪ ಹೋಗಿದೆ. ನೀವೇನು ಮಾತಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ನಾಚಿಕೆ ಆಗೋದಿಲ್ವಾ ಈ ಥರ ಮಾತಾಡೋದಕ್ಕೆ? ನನ್ನ ತಂಗಿ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೀರಾ? ನಿಮ್ ತಂಗಿ ಪ್ರಾಮಾಣಿಕತೆ ಏನಂತ ಎಲ್ರಿಗೂ ಗೊತ್ತಾಗಿದೆ. ಅದಕ್ಕೆ ಅವಳನ್ನ ಮನೆಯಿಂದ ಆಚೆ ಕಳಿಸಿದ್ದು. ಈಗ ಆ ಮಗು ನಂದು ಅಂತ ತೋರ್ಸಕ್ ಹೊಟ್ಟಿದಾರ? ರೇ, ಅಯೋಗ್ಯರ ಥರ ಮಾತಾಡಬೇಡ್ರಿ. ಅದ್ಯಾವುದು ಸತ್ಯ ಅಲ್ಲ. ಸುಮ್ಮನೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡಬೇಡಿ. ಮತ್ತೆ ಮಾತಾಡ್ತಿರೋದು ನಿಮ್ಮ ಹೆಂಡತಿ ಬಗ್ಗೆ ಅನ್ನೋ ಜ್ಞಾನ ಇರಲಿ. ಆ ಎಚ್ಚರಿಕೆ ಅವಳಿಗೂ ಇರಬೇಕು. ನೀವೇನ್ ಫ್ರೀ ಅಡ್ವೈಸ್ ಕೊಡೋದಕ್ಕೆ ಕೊಟ್ಟಿದ್ದೀರಾ? ನನ್ನನ್ನೇನು ಫೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ನನಗೂ ಸ್ವಂತ ಬುದ್ಧಿ ಇದೆ, ನಾನೇನ್ ದಡ್ಡ ಅಲ್ಲ. ಈ ಮಗುಗೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಈ ಮಗು ಯಾರ್ದು ಅಂತ ತೇಜಸ್ವಿನಿಗೆ ಕೇಳಿ. ಆದಿತ್ಯ, ಮನಸ್ಸಾಕ್ಷಿ ಅನ್ನೋದಿಲ್ವಾ? ಹೇಳಿಕೆ ಮಾತು ಕಟ್ಕೊಂಡು ಇಲ್ಲಿ ಬಂದು ಪೌರುಷ ತೋರಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಆತ್ಮಸಾಕ್ಷಿ ಇನ್ನೋದಿದ್ಯಾ ನಿಮ್ಗೆ? ಈ ಮಗು ಯಾರದ್ದು ಅನ್ನೋದು ನಮ್ಮಿಬ್ರು ಆತ್ಮಸಾಕ್ಷಿಗೂ ಗೊತ್ತಿದೆ. ಅದನ್ನ ನಾನು ಯಾರಿಗೂ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ನಾಳೆ ನನ್ನ ಹೊಟ್ಟೆನಲ್ಲಿರೋ ಮಗು ನಿಮ್ಮದೇ ಅಂತ ಆದ್ರೆ ನಿಂತ ಜಾಗದಲ್ಲೇ ನೀವು ಪ್ರಾಣ ಬಿಡ್ತೀರಾ? ನಿಮಗೋಸ್ಕರ ನನ್ನ ಸುಖ ಸಂತೋಷ ಎಲ್ಲಾನು ತ್ಯಾಗ ಮಾಡಿದೆ. ಗಂಡ ಅನ್ನೋ ಮಮಕಾರ ತೋರಿಸ್ದೆ. ಆದ್ರೆ ನಿಮ್ಗೆ ಮನುಷ್ಯತ್ವನೇ ಇಲ್ಲ. ಹೊಟ್ಟೆಲಿರೋ ಮಗು ನಿಮ್ದಲ್ಲ ಅಂತ ಹೇಳಿ ನಿಮ್ ನೀಚತನನ ಬಯಲು ಮಾಡ್ತಿದ್ದೀರಾ. ಯು ವಿಲ್ ಸಫರ್. ತೇಜಸ್ವಿನಿ, ಗೆಟ್ ಲಾಸ್ಟ್. ಇನ್ನು ಒಂದು ಕ್ಷಣನೂ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಒಬ್ಬ ಅಯೋಗ್ಯ ಗಂಡಸನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಪರಿತಪಿಸ್ತಾ ಇದ್ದೀನಿ. ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ನಿಮ್ಮ ಮಗುನ ನಿಮ್ದೇ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಮನುಷ್ಯ ಅಲ್ಲ ನೀವು, ರಾಕ್ಷಸ, ಪಾಪಿ. ನಿಂತ್ಕೋಬೇಡ ನನ್ನ ಕಣ್ಣು ಮುಂದೆ. ನಿಟ್ಟುಸಿರು, ನನ್ನ ನೋವು ನಿನಗ್ ತಾಕತ್ತೆ. ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್. ಏನು ಮುಖ ನೋಡ್ತಾ ನಿಂತಿದ್ಯಾ? ದೊಡ್ಡ ಮನುಷ್ಯ ನೀನು. ಇವಾಗ ಹೋಗದೆ ಹೋದ್ರೆ ಕತ್ತಿಡ್ದಾಚೆ ದಬ್ಬೇಕಾಗುತ್ತೆ. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗೇ ಸುಮ್ಮನೆ. ಯಾರ್ದೋ ಮಗುನ ನನ್ನ ತಲೆ ಕಟ್ಟಿದ್ರೆ ನಾನು ನಂಬ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ. ಈ ಮಗು ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ.